ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ತ್ಡೇ ಲಾಗ್ನ ನಾನು ಹಿಂದಿನ ಲಾಗಲ್ಲಿ ಸೇರಿಸಿಲ್ಲ, ಅಂದರೆ ಅದರ ಕಂಟಿನ್ಯೂಷನ್ ಲಾಗ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಇದು ನೆಕ್ಸ್ಟ್ ಅದರ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಅಂದರೆ ತುಂಬ ಲೆಂತಿ ಇರೋದ್ರಿಂದ ಆ ವಿಡಿಯೋದಲ್ಲಿ ನಾನು ಸೇರಿಸಿರಲಿಲ್ಲ. ಇದನ್ನು ಸಪ್ರೇಟಾಗಿ ಹಾಕೋಣ ಅಂತ ಅಂದ್ಬಿಟ್ಟು ಇವತ್ತು ಹಾಕ್ತಾ ಇದ್ದೀನಿ. ಹಾಗೆ ಬರ್ತ್ಡೇ ಅಂದರೆ ಸಿಂಪಲ್ಲಾಗಿ ಮಾಡಿದ್ದು, ಜಾಸ್ತಿ ಜನ ಎಲ್ಲ ಏನು ಕರೆದಿರಲಿಲ್ಲ. ಸುಮ್ಮನೆ ಹೀಗೆ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದು. 5 ಇಯರ್ಸ್ ಕಂಪ್ಲೀಟ್ ಆಗಿದೆ ಅವನಿಗೆ. ಅವನನ್ನು ನೋಡಿದರೆ ಯಾರು ಕೂಡ ಹೇಳಲಿಕ್ಕಿಲ್ಲ 5 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ಬಿಟ್ಟು. ಈ ವರ್ಷ UKG ಓದ್ತಾ ಇದ್ದಾನೆ. ಚಿಕ್ಕ ಇದ್ದಾನೆ, ಅಂದರೆ ತುಂಬ ಪುಟ್ಟ ಮಗು ಥರ ಕಾಣಿಸ್ತಾ ಇದ್ದಾನೆ. ಒಂದು 3 ಇಯರ್ಸ್ ಆ ಥರ, 4 ಇಯರ್ಸ್ ಮಕ್ಕಳ ಥರ ಕಾಣಿಸ್ತಾ ಇದ್ದಾನೆ. 5 ಇಯರ್ಸ್ ಕಂಪ್ಲೀಟ್ ಆಗಿದೆ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನಲ್ವ. ಈ ಚಿಕ್ಕ ಮಕ್ಕಳನ್ನು ಬರ್ತ್ಡೇ ದಿವಸ ನಾವು ಹೇಳಿದ ರೀತಿಯಲ್ಲಿ ನಿಲ್ಲಿಸೋದೇ ಒಂದು ದೊಡ್ಡ ಟಾಸ್ಕ್ ಅಪ್ಪ ಅಮ್ಮನಿಗೆ ಅಂತ ಹೇಳ್ಬೋದು. ನಾವು ಹೇಳೋದೇನೋ, ಅವರು ಮಾಡೋದೇನೋ. ನಾವು ಈ ಥರ ನಿಲ್ಲು, ಆ ಥರ ನಿಲ್ಲು ಅಂತ ಹೇಳಿದರೆ ಅವರು ಇನ್ನೊಂದು ಥರ ನಿಂತಿರ್ತಾರೆ. ಫೋಟೋ ತೆಗಿಬೇಕಿದ್ರೆ ಒಂದೇ ಒಂದು ಪೋಸ್ ಕೂಡ ಕೊಡಲ್ಲ. ಫೋಟೋ ತೆಗಿಬೇಕಿದ್ರು ಕೂಡ ಇಷ್ಟೊಂದು ಕಷ್ಟಪಡಬೇಕಾಗತ್ತೆ ಅಂತ ಇಲ್ಲ ಮಕ್ಕಳ ಫೋಟೋ ಎಲ್ಲ ತೆಗಿಯೋದಕ್ಕೆ. ಹಾಗೆ ಕೇಕ್ ಕಟ್ ಮಾಡೋದಂತ ಹೇಳಿದರೆ ಎಲ್ಲ ಮಕ್ಕಳಿಗೂ ತುಂಬಾ ಇಂಟ್ರೆಸ್ಟ್ ಅಲ್ವಾ. ಇವನಿಗೂ ಅಷ್ಟೇ ತುಂಬಾ ಇಷ್ಟಪಡ್ತಾನೆ ಕೇಕ್ ಕಟ್ಟಿಂಗ್ ಅಂತ ಹೇಳಿದರೆ. ಎಲ್ಲ ಮಕ್ಕಳು ಅಷ್ಟೇ ಬರ್ತ್ಡೇ ದಿವಸ ಕೇಕ್ ಕಟ್ಟಿಂಗ್ ಮಾಡೋದಂತ ಹೇಳಿದರೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅದರಲ್ಲಿರುವಂತಹ ಇಂಟ್ರೆಸ್ಟ್ ಮಕ್ಕಳಿಗೆ ಬೇರೆ ಯಾವುದ್ರಲ್ಲೂ ಕೂಡ ಇಲ್ಲ ಅಂತ ಅನ್ಸುತ್ತೆ ನನಗೆ. ಅಷ್ಟೊಂದು ಇಷ್ಟಪಡ್ತಾರೆ ಬರ್ತ್ಡೇ ದಿವಸ ಕೇಕ್ ಕಟ್ಟಿಂಗ್ ಅಂತ ಹೇಳಿದರೆ. ಹಾಗೆ ಕಟ್ ಮಾಡೋದು, ಎಲ್ರಿಗೂ ತಿನ್ನಿಸೋದು, ಅವನು ಕೂಡ ತಿನ್ನೋದು, ಈ ಥರ ಎಲ್ಲ ಮಾಡ್ತಾಯಿದ್ದ. ಇಲ್ಲೊಂದು ಚಿಕ್ಕ ಟೇಬಲ್ ಇಟ್ಟಿದ್ರಲ್ವ, ಅದನ್ನು ಮೊದಲೇ ಸಿಂಪಲ್ಲಾಗಿ ಅದಕ್ಕೊಂದು ಬಟ್ಟೆ ಎಲ್ಲ ಹಾಕಿಬಿಟ್ಟು ಕವರ್ ಮಾಡಿದರು. ಒಂದು ಸ್ವಲ್ಪ ಹೊತ್ತು ಕವರ್ ಮಾಡಿ ಸ್ವಲ್ಪ ಹೊತ್ತಾದ ನಂತರ ನೋಡಬೇಕಿದ್ರೆ ಅದರ ಮೇಲೆ ನಿಂತ್ಕೊಂಡು ಕಿಟಕಿಯಿಂದ ಅದರ ಮೇಲ್ಗಡೆಯಿಂದ ಸೋಫಾ ಮೇಲೆಲ್ಲ ಜಿಗಿತಾ ಇದ್ದ ಅವನು. ಅದಕ್ಕೆ ಅಮ್ಮ ನಂದು ಬೈತಾ ಇದ್ರು, ನೀನು ಈ ಥರ ಮಾಡಿದರೆ ಟೇಬಲ್ ಕಟ್ಟಾಗತ್ತೆ, ಆಮೇಲೆ ಕೇಕೆ ಕಟ್ ಮಾಡೋದಕ್ಕೆ ನಿಂಗಿಲ್ಲ ಅಂತ ಹೇಳ್ತಾಯಿದ್ರು. ಅಷ್ಟು ಪೋಖ್ರಿ ಅಂತ ಹೇಳ್ಬೋದು ಅವನನ್ನು. ತುಂಬ ಅಂದರೆ ತುಂಬಾ ಚೂಟಿ ಇದ್ದಾನೆ. ಹಾಗೆ ಕೇಕ್ ಕಟ್ಟಿಂಗ್ ಆಯಿತು. ಅಪ್ಪ ಅಮ್ಮನ ಜೊತೆ, ಅಕ್ಕನ ಜೊತೆ ಸೇರಿಬಿಟ್ಟು ನಮ್ಮ ಪಾಪು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಆಯಿತು. ಈಗ ನನ್ನ ಅಮ್ಮ ಮತ್ತು ನನ್ನ ತಂಗಿ ಅತ್ತೆ, ಇದು ಅವರಿಬ್ಬರು ಸೇರಿಬಿಟ್ಟು ಕೇಕ್ ತಿನ್ನಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಹೋಗಿಬಿಟ್ಟು ಮಗುವಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಹಾಗೆ ಇದು ಮಗುವಿನ ದೊಡ್ಡಪ್ಪ ದೊಡ್ಡಮ್ಮ, ಅಂದರೆ ನಮ್ಮ ತಂಗಿಯ ಭಾವ ಮತ್ತು ಅಕ್ಕ. ಒಬ್ಬರೇ ಅಣ್ಣ ಇರೋದು, ಒಬ್ಬರು ತಮ್ಮ ಹಾಗೆ ಒಬ್ಬರು ಅಣ್ಣ ಇರೋದು. ಅವರಿಗೆ 3 ಜನ ಮಕ್ಕಳು. ಅವರು ತಂಗಿ ಹಸ್ಬೆಂಡ್ ಹಾಗೆ ಅವರ ಅಣ್ಣ ಹಾಗೆ ಅವರ ತಮ್ಮ, 3 ಜನ ಮಕ್ಕಳು. ಇವರಿಬ್ಬರ ಮನೆ ಕೂಡ ಇವ್ರ ಮನೆ ಹತ್ರನೇ ಇರೋದ್ರಿಂದ ಅವರು ಕೂಡ ಬರ್ತ್ಡೇಗೆ ಬಂದಿದ್ದರು. ಅವರಿಗಿಬ್ಬರು ಮಕ್ಕಳು ಕೂಡ ಇದ್ದಾರೆ, ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ದೊಡ್ಡಪ್ಪ ದೊಡ್ಡಮ್ಮ ಅಂತ ಹೇಳಿದರೆ ಇಬ್ಬರು ಮಕ್ಕಳಿಗೂ ತುಂಬಾ ಇಷ್ಟಪಡ್ತಾರೆ ಅವರನ್ನು. ಅವ್ರಿಗೂ ಕೂಡ ಅಷ್ಟೇ, ಮಕ್ಕಳು ಅಂತ ಹೇಳಿದರೆ ತುಂಬ ಇಷ್ಟ. ಅವರಿಗೆ ಕೂಡ ತುಂಬ ಮುದ್ದು ಮಾಡ್ತಾರೆ, ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಮಕ್ಕಳ ಜೊತೆ ಅವರಿಬ್ಬರು ಕೂಡ. ಹಾಗೆ ಇವರ ಪರಿಚಯ ನಿಮಗೆ ಇದೆ ಅಂತ ಅನ್ಕೋತೀನಿ. ಇವತ್ತು ನಾವು ಕರೆದಿದ್ದೀವಿ ಅಲ್ವಾ ಊಟಕ್ಕೆ, ಬರಲಿಕ್ಕೆ ಹೇಳಿದ್ದೀವಿ ಅಂತ ಹೇಳಿದ್ದೆ ನಾನು. ಮದುಮಗ ಹಾಗೆ ಮದುಮಗಳು ಅವರೇ ಇವರು. ಮಾವನ ಮಗಳು ನಂದು, ಹಾಗೆ ಅವಳ ಹಸ್ಬೆಂಡ್. ನೀವು ಆಲ್ರೆಡಿ ನೋಡಿರ್ತೀರ, ಎಂಗೇಜ್ಮೆಂಟ್ ವ್ಲಾಗ್ ಹಾಕಿದ್ದೆ ನಾನು. ಹಾಗೆ ಕೆಲವೊಂದು ಮದುವೆ ಫೋಟೋಸ್ ಎಲ್ಲ ಹಾಕಿದ್ದೆ, ಅದರಲ್ಲೆಲ್ಲ ನೋಡಿರ್ತೀರಿ ಅಂತ ಅನ್ಕೋತೀನಿ. ತುಂಬ ಒಂದು ಮುದ್ದಾದಂತಹ ಜೋಡಿ ಅಂತ ಹೇಳ್ಬೋದು ಇಬ್ಬರದ್ದು ಕೂಡ. ಹಾಗೆ ನಾನು ನಗ್ತಾ ಇದ್ದೆ, ಏನು ಗೊತ್ತಾ, ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಇವನನ್ನು ತೋರಿಸಿದ್ರೆ ಅವರ ತಲೆ ಕಾಣಲ್ಲ, ಅವರನ್ನು ತೋರಿಸಿದ್ರೆ ಇವನು ಕಾಣಲ್ಲ. ಅದಕ್ಕೆ ಹಾಗೆ ಹೇಳಿದ್ದಕ್ಕೆ ಹಾಗೆ ಎತ್ಕೋತಾ ಇದ್ರು. ಹಾಗೆ ನಾವೆಲ್ಲರೂ ಕೂಡ ರೇಗಿಸ್ತಾ ಇದ್ವಿ, ನೆಕ್ಸ್ಟ್ ನಿಮಗೆ ಕೂಡ ಇದೇ ಥರ ಪಾಪು ಆಗಬೇಕಷ್ಟು ಆದಷ್ಟು ಬೇಗ ಅಂತ ಅಂದ್ಬಿಟ್ಟು, ಇದೇ ಥರ ಮಗು ನಿಮಗೆ ಕೂಡ ಆಗಬೇಕು ಅಂತ ಎಲ್ಲರೂ ಕೂಡ ರೇಗಿಸ್ತಾ ಇದ್ವಿ. ಹಾಗೆ ಇವರಿಬ್ಬರು ನಮ್ಮ ತಂಗಿ ಭಾವನ ಮಕ್ಕಳು. ನಾನು ಹೇಳಿದೆ ಅಲ್ವಾ, ಆಗಲೇ ಬಂದಿದ್ರಲ್ವ ಅವರ ಮಕ್ಕಳು. ಈ ಮಕ್ಕಳಿಗೆ ಬರ್ತ್ಡೇ ಟೈಮಲ್ಲಿ ದೊಡ್ಡವರಿಗಿಂತ ಮಕ್ಕಳೇ ತುಂಬ ಇಷ್ಟ. ಅವರು ನೋಡೋದು ಕೂಡ ಮಕ್ಕಳನ್ನೇ. ಚಿಕ್ಕ ಚಿಕ್ಕ ಮಕ್ಕಳೇನಾದರೂ ಇದ್ದರೆ ಅವರನ್ನೇ ನೋಡ್ತಾ ಇರ್ತಾರೆ. ಅವರಿಗೆ ದೊಡ್ಡವರು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅನಿಸಲ್ಲ ಬರ್ತ್ಡೇ ದಿನ ಅವರಿಗೆ ಯಾರು ಇಷ್ಟ ನೋಡಿ, ಮಕ್ಕಳು ಥರ ಇರ್ತಾರಲ್ವ, ಸಣ್ಣ ಮಕ್ಕಳಿರ್ಬೋದು, ಇಲ್ಲಾಂದರೆ ದೊಡ್ಡ ಮಕ್ಕಳಿರ್ಬೋದು, ಅವರನ್ನೇ ತುಂಬ ಇಷ್ಟಪಡ್ತಾರೆ ಮಕ್ಕಳು. ನಮ್ಮ ಮನೇಲಿ ಕೂಡ ಅಷ್ಟೇ, ಬರ್ತ್ಡೇ ದಿವಸ ನನ್ನ ಮಗಳು ಬರ್ತ್ಡೇ ಏನಾದರೂ ಮಾಡಿದರೆ ಮಕ್ಕಳು ಇದ್ದರೆ ತುಂಬಾ ಇಷ್ಟ ಅವಳಿಗೆ. ದೊಡ್ಡವರಿಗಿಂತ ಮಕ್ಕಳು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಬೇಕಿದ್ರೆ ಮಕ್ಕಳಿದ್ರೆ ತುಂಬಾ ಇಷ್ಟಪಡ್ತಾಳೆ ಅವಳು. ಇದು ನಮ್ಮ ಫ್ಯಾಮಿಲಿ. ನನ್ನ ಮಗನ ನಾನು ಆದಷ್ಟು ಕಡಿಮೆ ತೋರಿಸ್ತೀನಿ ವಿಡಿಯೋದಲ್ಲಿ, ಅವ್ನಿಗೆ ಅಷ್ಟೊಂದು ಇಷ್ಟ ಆಗಲ್ಲ ವಿಡಿಯೋದಲ್ಲಿ ಬರೋದಕ್ಕೆ, ಸ್ವಲ್ಪ ನಾಚಿಕೆ ಪಡ್ತಾನೆ ಅವನು. ಹಾಗಾಗಿ ಈಗ ಇದರಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಮಗ ಅವನು. ಹಾಗೆ ಮತ್ತು ಮಗಳದ್ದೆಲ್ಲ ನಿಮಗೆ ಪರಿಚಯ ಇದೆ. ಇದು ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳ್ಬೋದು. ಹಾಗೆ ಇವಾಗ ಅಕ್ಕ ತಮ್ಮನಿಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದಾಳೆ. ಅಂದರೆ ಸರ್ಪ್ರೈಸಾಗಿ ಕೊಟ್ಟಿದ್ದು, ಅವನಿಗೆ ಗೊತ್ತೇ ಇಲ್ಲ, ತಂದಿಟ್ಟಿದ್ದು ಗೊತ್ತೇ ಇರಲಿಲ್ಲ. ಸೊ ಸರ್ಪ್ರೈಸಾಗಿ ಕೊಡ್ತಾ ಇದ್ದಾಳೆ. ಅವನಿಗೆ ತುಂಬ ಕ್ಯೂರಿಯಸಿಟಿ, ಅದನ್ನು ಬಿಚ್ಚಿ ನೋಡ್ತಾ ಇದ್ದಾನೆ ಏನು ಇದೆ ಅದರಲ್ಲಿ ಅಂತ ಅಂದ್ಬಿಟ್ಟು. ಸೊ ಬಂದವರೆಲ್ಲರೂ ಕೂಡ ಒಂದು ಗಿಫ್ಟ್ ಮಗುವಿಗೆ ಕೊಡ್ತಾಯಿದ್ರು ಎಲ್ಲರೂ ಕೂಡ.
ಹಾಗೆ ಕೆಲವೊಂದು ಫೋಟೋಸ್ಗಳನ್ನೆಲ್ಲ ತೆಗಿತಾ ಇದ್ವಿ. ನನ್ನ ಮಗ ತೆಗಿತಾ ಇದ್ದ, ಕ್ಯಾಮ್ರಾ ಇದೆ. ನನ್ನ ತಮ್ಮ ತುಂಬ ವರ್ಷ ಆಯಿತು ಅವನಿಗೆ ಕ್ಯಾಮ್ರಾ ಕೊಟ್ಟು. ಹಾಗೆ ಆ ಕ್ಯಾಮ್ರಾದಲ್ಲೆಲ್ಲ ಫೋಟೋ ಎಲ್ಲ ತೆಗಿತಾ ಇದ್ದ. ಒಂದು ಕ್ಯಾಮ್ರಾ ಮನೇಲಿದ್ದರೆ ಈ ಥರ ನಮಗೆ ಫೋಟೋ ಫಂಕ್ಷನಲ್ಲಿ ಇರಬೇಕಿದ್ರೆ ಫೋಟೋ ಎಲ್ಲ ತೆಗೆಯೋದಕ್ಕೆ ತುಂಬಾ ಒಳ್ಳೆಯದಲ್ವಾ. ಸೊ ಹಾಗಾಗಿ ಅದೊಂದು ಕ್ಯಾಮ್ರಾ ತುಂಬಾ ಯೂಸ್ ಆಗುತ್ತೆ ನಮಗೆ. ತುಂಬ ವರ್ಷದಿಂದ ಕೊಟ್ಟು ಹೋಗಿದ್ದೆ, ನೀನು ಇಟ್ಕೋ, ನಿನ್ನ ಜೊತೆ ಇರಲಿ ಅಂತ ಅಂದ್ಬಿಟ್ಟು ತಮ್ಮ ಕೊಟ್ಟಿದ್ದ. ನನಗೆ ಅಷ್ಟೊಂದು ಯೂಸ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅದೇ ಕ್ಯಾಮ್ರಾದಲ್ಲಿ ಫೋಟೋ ಎಲ್ಲ ತೆಗಿತಾ ಇರೋದು ನಾವು. Ayo. Yang berapa? Boleh. Ini baru ketemu. Hello. Away na? ಆಯ್ತು, ತಂಗಿ ಮನೆ ಗಮ್ಮತ್ತೆಲ್ಲ ಮುಗ್ದು ಈಗ ವಾಪಸ್ಸು ಮನೆಗೆ ಹೊರಟಿದ್ದೀವಿ. ಹೋಗ್ತಾ ಇದ್ದೇವೆ. 3:30 ಗಂಟೆ ಆಯಿತು. ಇನ್ನೆಷ್ಟೊತ್ತಿಗೆ ರೀಚ್ ಆಗ್ತೇವೆ ಗೊತ್ತಿಲ್ಲ. ನಿನ್ನೆ 2:15ಗೆ ಹೊರಟು 6 ಗಂಟೆ ಆಗಿದೆ ಅಲ್ಲಿಗೆ ರೀಚ್ ಆಗಬೇಕಾದ್ರೆ. ಇವತ್ತು 3:15ಗೆ ಇಲ್ಲಿಂದ ಬಿಟ್ಟಿದ್ದೇವೆ. ಇನ್ನು 7 ಗಂಟೆ ಅಲ್ಲ ಅವದೇ ಚಿತ್ತನಗರಮ್ಮ, 7 ಗಂಟೆ ಆದರೂ ಆದಿತ್ತು. ರೋಡ್ ಸರಿಯಾಗಿದ್ದರೆ ಕರೆಕ್ಟಾಗಿ ಹೋಗ್ಲಿಕ್ಕೆ ಆಗ್ತದೆ, ಬೇಗ ಟೈಮಿಗೆ ಕರೆಕ್ಟಾಗಿ ರೀಚ್ ಆಗ್ಲಿಕ್ಕೆ ಆಗ್ತದೆ. ಇದು ರೋಡ್ ಸರಿ ಇಲ್ಲ ಅಲ್ಲ, ಎಲ್ಲ ಕನ್ಸ್ಟ್ರಕ್ಷನ್ ಆಗ್ಕೊಂಡು ನಡೀತಾರೆ. ಹೋಗುವಾಗ ಇದ್ದ ಖುಷಿ ಈಗ ವಾಪಸ್ ಮನೆಗೆ ಹೋಗುವಾಗೆಲ್ಲ, ಹೋಗುವಾಗ ತುಂಬ ಖುಷಿಯಾಗಿರ್ತೇವೆ ಅಲ್ವಾ. ಮೋಡ ಆಗಿದೆ ತುಂಬ, ಮಳೆ ಎಷ್ಟೊತ್ತಿಗೆ ಬರ್ತದೆ ಗೊತ್ತಿಲ್ಲ. ಫುಲ್ಲು ಮೋಡ ಉಂಟು.
ಗುರುವನ್ಕೆರೆ ರೀಚ್ ಆಗಿದ್ದೀವಿ. ಅಲ್ಲಿಗೆ ಬರಬೇಕಿದ್ರೆ ಇಲ್ಲೊಂದು ಅಂಗಡಿ ಇದೆ. ನಾವು ಯಾವಾಗಲೂ ಅಷ್ಟೇ ಈ ಕಡೆಯಿಂದ ಹೋಗಬೇಕಿದ್ರೆ ಇಲ್ಲಿ ಹೆಚ್ಚಾಗಿ ತರಕಾರಿ ಫ್ರೂಟ್ಸ್ ಎಲ್ಲ ತೊಗೋತೀವಿ. ಏನೇ ಬೇಕಿದ್ದರೂ ಒಂದೇ ಅಂಗಡಿಯಲ್ಲಿ ಸಿಗುತ್ತಲ್ವ, ಒಂದೇ ಕಡೆ ಗಾಡಿ ಪಾರ್ಕಿಂಗ್ ಮಾಡಿದರೆ ಸಾಕಾಗತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ನಿಲ್ಲಿಸ್ಬಿಟ್ಟು ಎಲ್ಲವನ್ನು ತೊಗೋತೀವಿ. ಫ್ರೂಟ್ಸ್ ಎಲ್ಲ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ ಇಲ್ಲಿ. ಹಾಗೆ ತರಕಾರಿ ಕೂಡ ಅಷ್ಟೇ, ಎಲ್ಲ ತರಕಾರಿ ಎಲ್ಲ ವೆರೈಟಿ ತರಕಾರಿಗಳಿರುತ್ತೆ, ತುಂಬ ಫ್ರೆಶ್ ಆಗಿರುತ್ತೆ. ಹಾಗೆ ಇಲ್ಲಿ ನಿಲ್ಲಿಸಿದ್ದೀವಿ ಇವತ್ತು. ಅಂದರೆ ಇವಾಗ ಮಳೆಗಾಲ ಬೇರೆ ಅಲ್ವಾ, ಇವಾಗ ಬೇರೆ ಬೇರೆ ಥರದ ಒಂದು ಫ್ರೂಟ್ಸ್ ಎಲ್ಲ ಇರುತ್ತೆ. ಈ ಅಂಗಡಿಗೆ ಬಂದರೆ ನಮಗೆ ಎಲ್ಲ ಥರದ ಫ್ರೂಟ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ನಿಲ್ಲಿಸ್ಬಿಟ್ಟು ಇವಾಗ ತೊಗೋತಾ ಇದ್ದೀವಿ. ಇಲ್ಲಿ ಗೊಂಚಲು ಕಾಣ್ತಾ ಇದೆಯಲ್ವಾ, ಅದು ಖರ್ಜೂರ ಅಂದರೆ ಕಾಯಿ ಖರ್ಜೂರ. ಅದರಲ್ಲಿ 2 ಟೈಪ್ ಇರುತ್ತೆ. ಒಂದು ರೆಡ್ ಕಲರಲ್ಲಿ ಇರುತ್ತೆ, ಇನ್ನೊಂದು ಯೆಲ್ಲೋ ಕಲರಲ್ಲಿ ಇರುತ್ತೆ. ರೆಡ್ ಕಲರಲ್ಲಿ ನಾನು ಆಲ್ರೆಡಿ ನೋಡಿದ್ದೆ, ತುಂಬ ಕಡೆ ತಿಂದಿದ್ದೆ ಕೂಡ ಇದಕ್ಕಿಂತ ಮೊದಲು. ಆದರೆ ಯೆಲ್ಲೋ ಕಲರ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂಗಡಿಯವರಲ್ಲಿ ಕೇಳಿದೆ ನಾನು ಯಾವುದು ಚೆನ್ನಾಗಿರುತ್ತೆ ಅಂತ ಅಂದಿದ್ದಕ್ಕೆ ಯೆಲ್ಲೋ ಕಲರ್ ಚೆನ್ನಾಗಿರುತ್ತೆ, ರೆಡ್ ಕಲರ್ ಸ್ವಲ್ಪ ಒಬ್ಬರೊಬ್ಬರು ಥರ ಇರುತ್ತೆ ಅಂತ ಹೇಳಿದರು. ಬಟ್ ನನಗೆ ತಿಂದು ನೋಡಬೇಕಿದ್ರೆ ಯೆಲ್ಲೋ ಕಲರಿಗಿಂತ ಬೆಟರ್ ರೆಡ್ ಕಲರ್ ಖರ್ಜೂರನೇ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಅದೇ ಖರ್ಜೂರನ ತೊಗೊಂಡ್ವಿ, ರೆಡ್ ಕಲರ್ ಖರ್ಜೂರನೇ ತೊಗೊಂಡ್ವಿ. ಕರೆಕ್ಟಾಗಿ 6:30 ಆಯಿತು. ಮನೆಗೆ ರೀಚ್ ಆಗುವಾಗ 6:30 ಗಂಟೆ ಆಯಿತು. ನಿನ್ನೆ 6 ಗಂಟೆಗೆ ರೀಚ್ ಆಗಿದ್ದೇವೆ, ಇವತ್ತು 6:30 ಆಯಿತು. ಇವತ್ತು 3 ಗಂಟೆ ಆಗಿದೆ ಅಲ್ಲಿಂದ ಹೊರಡಬೇಕಾದ್ರೆ. 6:30ಗೆ ಇಲ್ಲಿಗೆ ಬಂದು ತಲುಪಿ ಆಯಿತು. ನಿನ್ನೆ ಸ್ವಲ್ಪ ಲೇಟ್ ಆಗಿದೆ, ಅಂದರೆ ಬ್ಲಾಗ್ ಸಿಕ್ಕಿತ್ತಲ್ವ ನನಗೆ, ಹಾಗಾಗಿ ನಿನ್ನೆ ಸ್ವಲ್ಪ ಲೇಟ್ ಆಗಿದೆ. ಹಾಗೆ ಇನ್ನು ಅಡುಗೆಯಲ್ಲೇನು ಮಾಡಲಿಕ್ಕಿಲ್ಲ, ಅಮ್ಮ ಹಾಗೆ ತಂಗಿ ಎಲ್ಲ ಕಟ್ಟಿಕೊಟ್ಟಿದ್ದಾರೆ. ಅಲ್ಲಿ ಮಧ್ಯಾಹ್ನ ಇತ್ತಲ್ವಾ, ಎಲ್ಲವನ್ನು ಕೂಡ ಸ್ವಲ್ಪ ಕಟ್ಟಿಕೊಟ್ಟಿದ್ದಾರೆ. ಅಡುಗೆಯನ್ನು ಮಾಡಲಿಕ್ಕಿಲ್ಲ. ಇನ್ನು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಮೊದಲು ಒಂದು ಗ್ಲಾಸ್ ಟೀ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ತಲೆನೋವಾಗ್ತಾ ಇದೆ, ಹಾಗಾಗಿ ಸ್ವಲ್ಪ ಟೀ ಕುಡಿಬೇಕು. ಟೀ ಕುಡಿಯೋದಕ್ಕಿಂತ ಮೊದಲು ಸ್ನಾನ ಮಾಡಿ ಬರಬೇಕು. ಸ್ನಾನ ಮುಗಿಸಿ ಆಮೇಲೆ ಸಿಗ್ತೀನಿ ನಿಮಗೆ. ಹಾಗೆ ಸ್ನಾನ ಎಲ್ಲ ಮುಗಿಸಿ ಇವಾಗ ದೇವರಿಗೆ ದೀಪ ಹಚ್ಚೋಣ ಅಂತ ಬಂದಿದ್ದೀನಿ. ನಮ್ಮ ಮನೆಯಲ್ಲಿ ಯಾರು ಮೊದಲು ಸ್ನಾನ ಮಾಡ್ತಾರೋ ಅವರೇ ದೇವರಿಗೆ ದೀಪ ಹಚ್ಚಬೇಕು. ಅದು ಮಕ್ಕಳಾದರೂ ಇರ್ಬೋದು, ನಾವಾದರೂ ಇರ್ಬೋದು. ನಾನು ಅದು ರೂಲ್ಸ್ ಥರನೇ ಮಾಡ್ಕೊಂಡಿದ್ದೀನಿ. ಮೊದಲು ಯಾರು ಸ್ನಾನ ಮಾಡ್ತೀರಿ ನೋಡಿ, ಅವರೇ ದೇವರಿಗೆ ದೀಪ ಹಚ್ಚಬೇಕು ಅಂತ ಅಂದ್ಬಿಟ್ಟು. ಅಂದರೆ 6:30 ಗಂಟೆ ನಂತರನೇ ನಾವು ಸ್ನಾನ ಮಾಡೋದು, ಅದಕ್ಕಿಂತ ಮೊದಲು ಸ್ನಾನ ಮಾಡಲ್ಲ. ಕತ್ಲಾದ ನಂತರನೇ ಸ್ನಾನ ಮಾಡೋದು. ಬೇಗ ದೀಪ ಹಚ್ಚಿದರೆ ತುಂಬ ಒಳ್ಳೆಯದಲ್ವ ದೇವರಿಗೆ. ಹಾಗಾಗಿ ಯಾರು ಫಸ್ಟ್ ಸ್ನಾನ ಮಾಡ್ತಾರೋ ಅವರೇ ದೀಪ ಹಚ್ತಾರೆ. ಬೆಳಿಗ್ಗೆ ಹೊತ್ತು ಮಾತ್ರ ನಮ್ಮ ಹಸ್ಬೆಂಡೇ ಸ್ನಾನ ಮಾಡಿ ದೀಪ ಹಚ್ಚೋದು, ಅದು ಡೈಲಿ ಅವರೇ ಹಚ್ಚೋದು ಅಂತ ಹೇಳ್ಬೋದು. ಅಂದರೆ ಬೇಗ ಎದ್ದೇಳ್ತಾರೆ ಅವರು ಬೇಗ ಎದ್ದೇಳ್ಬಿಟ್ಟು ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ತಾರೆ. ಹಾಗೆ ಸಂಜೆ ಟೈಮ್ಗೆ ನಾವು ದೀಪ ಹಚ್ತೀವಿ. ಇವತ್ತು ತುಂಬಾ ತಲೆನೋವಾಗ್ತಾಯಿತ್ತು. ಹಾಗೆ ಬಂದ ಕೂಡಲೇ ತಲೆ ಕೂಡ ಸ್ನಾನ ಮಾಡಿದೆ. ನನಗೊಂದು ಅಭ್ಯಾಸನೇ ಆಗೋಗಿದೆ, ಎಲ್ಲೇ ಹೊರಗಡೆ ಹೋಗಲಿ ಮನೆಗೆ ಬಂದ ಕೂಡಲೇ ತಲೆ ಸ್ನಾನ ಮಾಡಿಬಿಡ್ತೀನಿ. ಏನೋ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ಈ ಥರ ತಲೆ ಸ್ನಾನ ಮಾಡಿದರೆ ಅಂತ ಅಂದ್ಬಿಟ್ಟು ಮಾಡ್ತೀನಿ. ಹಾಗೆ ತಂಗಿ ಮನೆಯಿಂದ ಬರಬೇಕಿದ್ರೆ ನೈಟಿಗೇನು ಅಡುಗೆ ಮಾಡಬೇಡ ಅಂತ ಅಂದ್ಬಿಟ್ಟು ಅಮ್ಮ ಹಾಗೆ ತಂಗಿ ಸೇರಿಬಿಟ್ಟು ಅಲ್ಲಿ ಇದ್ದಂತಹ ಕೆಲವೊಂದು ಐಟಮ್ಗಳನ್ನು ನನಗೆ ಕಲಿಸಿದ್ರು. ಅನ್ನ ಕೂಡ ತುಂಬ ಇತ್ತು, ಮನೇಲೇ ಮಾಡಿದ್ರು ಅಲ್ವಾ ಅನ್ನ, ಅದು ಕೂಡ ಉಳಿದಿತ್ತು. ಹಾಗೆ ಸ್ವಲ್ಪ ಬಿರಿಯಾನಿ ರೈಸ್, ಆಮೇಲೆ ಸ್ವಲ್ಪ ಚಿಲ್ಲಿ, ಸ್ವಲ್ಪ ಪಾಯಸ ಬೇಡ ಅಂತ ಹೇಳಿದೆ ನಾನು, ಆದರೂ ಹಿಡ್ಕೊಂಡು ಸ್ವಲ್ಪ ಇದೆ ಪಾಯಸ, ಇಲ್ಲಿ ಸುಮ್ಮನೆ ಯಾರು ತಿನ್ನಲ್ಲ ಅಂತ ಅಂದ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಕೊಟ್ಟಳು. ಹಾಗೆ ಉಪ್ಪಿನಕಾಯಿ ಅಂತೂ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಉಪ್ಪಿನಕಾಯಿ ನಾನು ಮರೀದೆ ನನಗೆ ಕೊಡು, ನನಗೆ ಬೇಕು ಅಂತ ಹೇಳಿದ್ದೆ. ಸೊ ಹಾಗಾಗಿ ಉಪ್ಪಿನಕಾಯಿ ಕೂಡ ಒಂದು ಡಬ್ಬದಲ್ಲಿ ಹಾಕಿ ಕೊಟ್ಟಿದ್ಲು. ಬಿರಿಯಾನಿ ರೈಸ್, ಬಿರಿಯಾನಿ ಗ್ರೇವಿ, ಚಿಕನ್ ಚಿಲ್ಲಿ, ಆಮೇಲೆ ಅನ್ನ, ಪಾಯಸ, ಉಪ್ಪಿನಕಾಯಿ ಇಷ್ಟನ್ನು ತಂದಿದ್ದೆ. ಮತ್ತು ಉಳಿದ ಐಟಮ್ಗಳೆಲ್ಲ ಸ್ವಲ್ಪ ಖಾಲಿಯಾಗಿತ್ತು, ಇದೆಲ್ಲ ಸ್ವಲ್ಪ ಉಳಿದಿತ್ತು. ಸೊ ಹಾಗಾಗಿ ತಂದಿದ್ದು. ಹಾಗಾಗಿ ಅಡುಗೆಯನ್ನು ಮಾಡುವಂತಹ ಕೆಲಸ ಇಲ್ಲ. ಹಾಗೆ ಬರಬೇಕಿದ್ರೆ ನಾವು ಅಲ್ಲೇ ಅಂಗಡಿಗೆ ಹೋಗಿದ್ವಿ ಅಲ್ವಾ, ಅಲ್ಲಿಂದ ಮಲ್ಲಿಕಾ ಮಾವಿನ ಹಣ್ಣು ತೊಗೊಂಡು ಬಂದ್ವಿ. ನಮಗೆ ಮಲ್ಲಿಕಾ ಮಾವಿನ ಹಣ್ಣು ಅಂತ ಹೇಳಿದರೆ ತುಂಬಾ ಇಷ್ಟ. ಆದರೆ ತುಂಬ ರೇಟ್ ಜಾಸ್ತಿ ಇರುತ್ತೆ, ನೀಲಮ್ಗಿಂತ ರೇಟ್ ಜಾಸ್ತಿ ಇರುತ್ತೆ. ಅಲ್ಲಿ 120 ಇತ್ತು ಕೆಜಿಗೆ. ಇದೆರಡು ಮಾವಿನ ಹಣ್ಣಿಗೆ 120 ಆಯಿತು. ಅರ್ಧ ಕೆ ಜಿ ಇದೆ ಒಂದೊಂದು ಮಾವಿನ ಹಣ್ಣು.
ತುಂಬಾ ಸ್ವೀಟಾಗಿರುತ್ತೆ, ಒಂಥರ ರಸಪೂರಿ ಮಾವಿನ ಹಣ್ಣು ಅಂತ ಹೇಳ್ತಾರಲ್ವ ಆ ಥರ ಇರುತ್ತೆ, ತುಂಬ ಖುಷಿಯಾಗುತ್ತೆ ತಿನ್ನೋದಕ್ಕೆ. ನೆಕ್ಸ್ಟ್ ಒಂದು ಬಟರ್ ಫ್ರೂಟ್ ತೊಗೊಂಡ್ವಿ, ಒಂದು ಸ್ವಲ್ಪ ನೆಲ್ಲಿಕಾಯಿ, ಆಮೇಲೆ ಕಾಯಿ ಖರ್ಜೂರ ತೊಗೊಂಡ್ವಿ. ನೆಲ್ಲಿಕಾಯಿ ನಾನು ನೋಡಿ ತುಂಬಾ ಚೆನ್ನಾಗಿದೆ ಅಂತ ಅನಿಸಿದರೆ ಮಾತ್ರ ತೊಗೊಳ್ಳೋದು, ಅಂತ ಚೆನ್ನಾಗಿ ಬೆಳೆದಿರಬೇಕು ನನಗೆ ನೆಲ್ಲಿಕಾಯಿ. ಸ್ವಲ್ಪ ಎಳೆದಾಗಿದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ. ನೆಲ್ಲಿಕಾಯಿ ಸೆಲೆಕ್ಟ್ ಮಾಡುವಾಗ ನೋಡಿ ಈ ಥರ ಇರಬೇಕು, ಅದರ ಮೇಲ್ಗಡೆ ಈ ಥರ ಇರಬೇಕು, ಆವಾಗ ತುಂಬಾ ಸ್ವೀಟಾಗಿರುತ್ತೆ. ಇಲ್ಲ ಅಂತ ಹೇಳಿದರೆ ಅಷ್ಟೊಂದು ಸ್ವೀಟ್ ಆಗಿರಲ್ಲ, ಕಹಿ ಥರ ಅಂತ ಅನಿಸುತ್ತೆ, ತಿನ್ನೋದಕ್ಕೂ ಕೂಡ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಎಲ್ಲವನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಫ್ರೂಟ್ಸ್ ಹಾಕುವಂತಹ ಬುಟ್ಟಿ ಮೇಲೆ ಹಾಕಿ ತೆಗೆದಿಡ್ತಾ ಇದ್ದೀನಿ. ಖರ್ಜೂರ ಕೂಡ ಅಷ್ಟೇ, ಸೀಸನ್ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಖರ್ಜೂರ ಇದರದ್ದು ಸೀಸನ್ ಈಗ, ಇದು ಈ ಟೈಮಲ್ಲಿ ಮಾತ್ರ ಸಿಗೋದು, ಇದು ಉಳಿದ ಟೈಮಲ್ಲೆಲ್ಲ ಸಿಗೋದಿಲ್ಲ, ಬೇಸಿಗೆ ಕಾಲದಲ್ಲೆಲ್ಲ ಸಿಗೋದಿಲ್ಲ. ಇದು ಮಳೆಗಾಲದಲ್ಲಾದರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ರುಚಿಯಾಗಿದೆ ಮಾತ್ರ. ಎಲ್ಲ ಕಡೆ ಸಿಗತ್ತೆ ಅಂತ ಅನ್ಕೋತೀನಿ, ನನಗೆ ಇಷ್ಟ ಇದು. ಬುಗ್ರಿಕಾಯಿ ಬರುತ್ತಲ್ವಾ, ಬುಗ್ರಿಕಾಯಿ ಅಂತ ಇದೆ, ನೋಡಿರ್ತೀರಿ ಅಂತ ಅನ್ಕೋತೀನಿ. ಅದು ಅದರ ಟೇಸ್ಟೇ ಇರುತ್ತೆ, ಬಟ್ ಅದಕ್ಕಿಂತ ಸ್ವೀಟ್ ಆಗಿದೆ ಇದು, ಅದಕ್ಕಿಂತ ಸ್ವಲ್ಪ ಟೇಸ್ಟು ಜಾಸ್ತಿ ಇದೆ ಅಂತ ಹೇಳ್ಬೋದು. ಕಾಯಿ ಖರ್ಜೂರ ಇದು ಸೀಸನ್ ಎಂದು ಏನಂದತೆ ಸೀಸನ್. ಇನ್ನೊಂದು ಕಲರ್ ಇತ್ತು ಇದರಲ್ಲಿ, ಯೆಲ್ಲೋ ಕಲರಲ್ಲಿ ಇತ್ತು. ಅದು ಅವರು ಹೇಳಿದರು ಅದು ಸ್ವೀಟ್ ಜಾಸ್ತಿ ಉಂಟು, ಇದು ಸ್ವಲ್ಪ ಕಡಿಮೆ ಅಂತ ಹೇಳಿದರು. ಬಟ್ ನಾವು ತಿಂದು ನೋಡಬೇಕಿದ್ರೆ ಅದು ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತು, ಇದೇ ಚೆನ್ನಾಗಿತ್ತು. ಹಾಗಾಗಿ ಮತ್ತೆ ಇದನ್ನೇ ತೊಗೊಂಡು ಬಂದ್ವಿ. 1/4 kgಗೆ ಎಷ್ಟು? 1/4 kgಗೆ 35, 35 ಆದರೆ ಕೆಜಿಗೆ 140. ಇನ್ನೊಂದು ಈ ರಂಬುಟಾನ್ ಬರುತ್ತಲ್ವ, ರಂಬುಟಾನ್ಗೆ ನಾವು ಹೋಗಬೇಕಿದ್ರೆ ನಿನ್ನೆ ರೇಟ್ ಕೇಳ್ಕೊಂಡು ಹೋದ್ವಿ. ನಾವು ಇಲ್ಲಿ ತಗೊಂಡಿಲ್ಲ, ಈ ಸೀಸನಲ್ಲಿ ಒಂದು ಸಲ ಕೂಡ ತಗೊಂಡಿರಲಿಲ್ಲ. ಹಾಗೆ ನಿನ್ನೆ ಹೋಗಬೇಕಿದ್ರೆ BC ರೋಡಲ್ಲಿ ರೇಟ್ ಕೇಳಬೇಕಿದ್ರೆ 400 ಅಂತ ಹೇಳಿದರು. ವಾಪಸ್ ಒಂದು ಸ್ವಲ್ಪ ಆ ಕಡೆ ರೇಟ್ ಕೇಳಬೇಕಿದ್ರು ಕೂಡ 400 ಅಂತಲೇ ಹೇಳಿದರು. ಒಂದು 2-3 ಕಡೆ ರೇಟ್ ಕೇಳಿದ್ರು 400 ಅಂತಲೇ ಹೇಳಿದರು. ಅದಕ್ಕೆ ನಾನು ವಾಪಸ್ ಬರುವಾಗ ಕೂಡ ಅಷ್ಟೇ ತಗೊಳ್ಳೋದಕ್ಕೆ ಬಿಡಲಿಲ್ಲ, ನಮ್ಮ ಕಡೆ ಎಷ್ಟಿದೆ ನೋಡುವ ಅಂತ ಅಂದ್ಬಿಟ್ಟು ಬರುವಾಗ ಎಲ್ಲೂ ತಗೊಂಡಿಲ್ಲ. ಅಲ್ಲೇ ಗುರಣ್ಕೆರೆಯಲ್ಲಿ ನಾವು ಅಂಗಡಿಗೆ ಹೋಗಬೇಕಿದ್ರೆ ಅಲ್ಲಿ ಕೇಳಿ ನೋಡಬೇಕಿದ್ರೆ 340 ಅಂತ ಹೇಳಿದ್ರು. ಅಲ್ಲಿ ನೋಡಿ 60 ರೂಪೀಸ್ ಅಲ್ಲಿಂದ ಅಲ್ಲಿಗೆ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಈ ಕಡೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ನನಗೆ ರಂಬುಟಾನ್ ಇವತ್ತು ತೊಗೊಂಡಿಲ್ಲ, ನಿನ್ನೆ ತೊಗೊಂಡಿದ್ವಿ ಅಲ್ವಾ, ಹಾಗಾಗಿ ಇವತ್ತೇನು ತೊಗೊಳೋದಕ್ಕೆ ಹೋಗಿಲ್ಲ. ಇದು ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಇನ್ನೊಂದು ಬರುತ್ತೆ ಪುನರ್ಪುಲಿ ಥರ ಇದೆ, ಅದು ನೋಡೋದಕ್ಕೆ ಒಳಗಡೆ ಕೂಡ ಅದೇ ರೀತಿ ಇರುತ್ತೆ. ಬಟ್ ಒಂದೆರಡು ಸಲ ತಿಂದಿದ್ವಿ ನಾವು, ಹಾಗಾಗಿ ತುಂಬ ಕಾಸ್ಟ್ಲಿ ಅದು ಕೂಡ, ಹಾಗಾಗಿ ಅದನ್ನು ಕೂಡ ತೊಗೊಂಡಿಲ್ಲ. ಈಗ ತಂದಿರುವಂತಹ ಚಿಲ್ಲಿ ಇದೆ, ಸ್ವಲ್ಪ ಬಿರಿಯಾನಿ ಇದೆ, ಸ್ವಲ್ಪ ಜಾಸ್ತಿ ಏನು ಉಳಿದಿರಲಿಲ್ಲ, ಸ್ವಲ್ಪ ಉಳಿದಿತ್ತು. ಅದರಲ್ಲಿ ಒಂದು ಸ್ವಲ್ಪ ನಾನು ತೊಗೊಂಡ್ಬಂದೆ, ಒಂದು ಸ್ವಲ್ಪ ಅವ್ರು ಇಟ್ಕೊಂಡ್ರು, ಇನ್ನೊಂದು ಸ್ವಲ್ಪ ಅವಳ ಭಾವನ ಮನೆಯಲ್ಲೇ ಹತ್ರನೇ ಇದೆ, ತಂಗಿ ಭಾವನ ಮನೆ, ಅವರಿಗೆ ಒಂದು ಸ್ವಲ್ಪ ಕೊಟ್ಟಳು. ಅಷ್ಟರಲ್ಲಿ ಖಾಲಿ ಆಗುತ್ತೆ ಅಂತ ಅನ್ಕೋತೀನಿ. ಅಲ್ಲಿ ಅಷ್ಟೊಂದು ಉಳಿದಿರಲಿಲ್ಲ. 25 ಜನದ್ದು ಅಡುಗೆ ಮಾಡಿದರು. ಸೊ ಅದರಲ್ಲಿ ಒಂದು ಸ್ವಲ್ಪ ಉಳಿದಿತ್ತು ಅಷ್ಟೇ, 17-18 ಜನ ಏನೋ ಆಗಿತ್ತು ಅಷ್ಟೇ. ಹಾಗಾಗಿ ಸ್ವಲ್ಪ ತೊಗೊಂಡು ಬಂದಿದ್ದರಿಂದ ಅಡುಗೆ ಕೆಲಸ ಏನಿಲ್ಲ, ಅಡುಗೆ ಕೆಲಸ ಇಲ್ಲ ಅಂತ ಹೇಳ್ಬೋದು ಇವತ್ತು. ಇನ್ನು ನಾಳೆ ಬೆಳಿಗ್ಗೆಯಿಂದ ಶುರು ಮಾಡಬೇಕು, ಇನ್ನು ನಾಳೆ ಬೆಳಿಗ್ಗೆಯಿಂದ ವಾಪಸ್ ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು. ಇವತ್ತು ಏನಿಲ್ಲ, ಇದ್ದದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಚಿಕನ್ ಮಧ್ಯಾಹ್ನ ತಿಂದಿರ್ತೀವಲ್ಲ, ವಾಪಸ್ ನೈಟ್ ತಿನ್ನೋದಂತ ಹೇಳಿದ್ರೆ ಸ್ವಲ್ಪ ಬೇಜಾರು ನನಗೆ ಅಷ್ಟೊಂದು ಚಿಕನ್ ಅಷ್ಟೊಂದು ಇಷ್ಟನೇ. ಬಟ್ ನಾನು ಮನೇಲಿ ಮಾಡ್ತೀನಲ್ವ, ಅದು ಇಷ್ಟ ಆಗುತ್ತೆ. ಈ ಥರ ಹೊರಗಡೆಯಿಂದ ಆರ್ಡರ್ ಮಾಡಿಲ್ಲ ತಂದಿರ್ತೀವಲ್ವ, ಅದರ ಸ್ಮೆಲ್ಲೆಲ್ಲ ಸ್ವಲ್ಪ ತಗೊಳ್ಳಾಗ ಒಂದು ಹೊತ್ತಿಗೆ ತಿಂತೀನಿ. ಆಮೇಲೆ ವಾಪಸ್ ಸೆಕೆಂಡ್ ಟೈಮ್ ತಿನ್ನಬೇಕಾದ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಮೊದಲಿಗೆ ಅದನ್ನು ಬಿಸಿ ಮಾಡ್ಕೋತೀನಿ. ಚಂದ ಉಂಟಾ? ನೀವು ಫಸ್ಟ್ ತಿನ್ನೋದು ಅದನ್ನು? ಬೇಡಿ ಫಸ್ಟ್ ತಿಂದದ್ದಾ? ಬದನಲ್ಲಿ ಪೆಚಮನ್ ಪಡುತ್ತೆ. ನೆಲ್ಲಿಕಾಯಿ ಕೂಡ ಸಿಹಿಯಾಗಿದೆ, ಹುಳಿ ಅಂತಿಲ್ಲ, ಅಷ್ಟೊಂದು ಕಹಿ ಇಲ್ಲ ಅಂತ ಹೇಳಿದ್ರೆ ನೆಲ್ಲಿಕಾಯಿ ಜಾಸ್ತಿ ಕಹಿ ಇರುತ್ತಲ್ವ. ಇದು ತುಂಬಾ ಚೆನ್ನಾಗಿದೆ, ಈ ನೆಲ್ಲಿಕಾಯಿ ತುಂಬಾ ಚೆನ್ನಾಗಿದೆ. ನಾನು ಹುಡುಕಿ ತಗೊಂಡಿದ್ದೀನಿ. ಅದನ್ನೆಲ್ಲ ಬಿಸಿ ಮಾಡ್ಕೊತೀನಿ. ಬಿಸಿ ಮಾಡ್ಕೊಂಡ್ಬಿಟ್ಟು ಊಟ ಮಾಡಬೇಕು. ಊಟ ಮಾಡಿ ಆಮೇಲೆ
ಮಲ್ಬೋದು. ಬೆಳಿಗ್ಗೆ ಬೇಗ ಎದ್ದು ವಾಪಸ್ಸು ಡೈಲಿ ರುಟೀನ್ ಸ್ಟಾರ್ಟ್. ಇವತ್ತೊಂದು ಇಡೀ ದಿವಸ ಅಡುಗೆ ಕೆಲಸ ಇರಲಿಲ್ಲ, ಮನೆ ಕೆಲಸ ಇರಲಿಲ್ಲ, ಫುಲ್ ಫ್ರೀ. ಇವತ್ತು ಫುಲ್ ಫ್ರೀ. ನಾಳೆಯಿಂದ ಬೆಳಿಗ್ಗೆಯಿಂದ ಶುರು ವಾಪಸ್ ಕೆಲಸ ಶುರು. ಮಕ್ಕಳಿಗೆ ಸ್ಕೂಲು, ಕಾಲೇಜ್, ಡ್ಯೂಟಿ, ಹಸ್ಬೆಂಡ್ಗೆ, ಈ ಥರ. ಹಾಗೆಯೇ ತಂದಂತಹ ಐಟಮ್ಗಳನ್ನು ಇವಾಗ ಎಲ್ಲವನ್ನು ಕೂಡ ಬಿಸಿ ಮಾಡಬೇಕು. ತಣ್ಣಗಾಗಿದೆ, ಅಂದರೆ ಬೇಗ ತಂದು ಕೊಟ್ಟಿದ್ರಲ್ವ, ಒಂದು 12:30ವರೆಗೇ ತಂದು ಕೊಟ್ಟಿದ್ರು. ಸೊ ಇವಾಗ ರಾತ್ರಿ 8:15 ಆಗಿದೆ. ಇಷ್ಟೊತ್ತಿಗಾಗಲೇ ಪೂರ್ತಿಯಾಗಿ ತಣ್ಣಗಾಗೋಗಿರುತ್ತೆ ಅದು. ನಾನು ಬೇರೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ತಂದಿದ್ದೆ ಅಲ್ವಾ, ಬೇಗನೆ ಅದನ್ನೆಲ್ಲ ಅದರಿಂದ ತೆಗೆದಿಟ್ಟಿದ್ದೆ ನಾನು. ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಯಾವತ್ತೂ ಬಿಸಿ ಆಗಿರುವಂತಹ ಪದಾರ್ಥಗಳನ್ನು ನಾವು ತರಬಾರ್ದು. ಆದರೆ ಇದು ಅಷ್ಟೊಂದು ಬಿಸಿಯಾಗಿರಲಿಲ್ಲ, ತಣ್ಣಗಾಗಿತ್ತು ಅಂತ ಅಂದ್ಬಿಟ್ಟು ಡಬ್ಬ ಎಲ್ಲ ಅಲ್ಲಿ ಅರ್ಜೆಂಟಲ್ಲಿ ಸಿಕ್ಕಿಲ್ಲ ಯಾವುದು ಕೂಡ. ನಮಗೆ ಬೇರೆ ತುಂಬಾ ಅರ್ಜೆಂಟ್ ಆಗ್ತಾಯಿತ್ತು, ಮನೆಗೆ ಹೋಗು ಅಂತ ಹೇಳ್ತಾಯಿದ್ರು ಹಸ್ಬೆಂಡ್, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಕವರಲ್ಲೆತ್ತು, ಪ್ಲಾಸ್ಟಿಕ್ ಕವರಲ್ಲೆತ್ತು, ನೀಟಾಗಿ ರೊಟ್ಟಿ ತಂದಂತಹ ಕವರಲ್ಲೆತ್ತು, ಅದರಲ್ಲೆಲ್ಲ ಹಾಕಿಬಿಟ್ಟು ಅಮ್ಮ ಕಲಿಸ್ಕೊಟ್ಟಿದ್ರು. ಹಾಗೆ ಇವಾಗೆಲ್ಲವನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ನಾನಂತೂ ಉಪ್ಪಿನಕಾಯಲ್ಲೇ ಊಟ ಮಾಡಿದ್ದು ಆ ದಿನ ರಾತ್ರಿ. ನನಗೆ ಮಧ್ಯಾಹ್ನ ಚಿಕನ್ ತಿಂದು ರಾತ್ರಿ ಬೇಡ ಅಂತಲೇ ಅನ್ನಿಸ್ತಾ ಇತ್ತು. ಮನೇಲಿ ಮಾಡಿದ ಚಿಕನ್ ಆದರೆ ನಾನು 2 ಟೈಮ್ ತಿಂತೀನಿ, ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತಿಂತೀನಿ. ನನಗೆ ಫಿಶ್ ಅಂತ ಹೇಳಿದರೆ ತುಂಬ ಇಷ್ಟ. ಫಿಶ್ ಎಷ್ಟಿದ್ರೂ ತಿಂತೀನಿ ನಾನು. ಚಿಕನ್ ಅಂತ ಹೇಳಿದರೆ ಅಷ್ಟೊಂದು ಇಷ್ಟ ಇಲ್ಲ. ಸೊ ಎಲ್ಲ ಐಟಮ್ಗಳನ್ನು ಬಿಸಿ ಮಾಡಿದ್ದಾಗಿದೆ. ಇವಾಗ ಪಾಯಸ ಬಿಸಿ ಮಾಡಿದೆ. ಪಾಯಸ ಸ್ವಲ್ಪ ಕೊಟ್ಟಿದ್ಲು, ಅದನ್ನು ಬಿಸಿ ಮಾಡಿ ಕೊಡು ಅಂತ ಹೇಳಿದರು ಹಸ್ಬೆಂಡ್. ಹಾಗೆ ನನಗೆ ಮತ್ತು ಹಸ್ಬೆಂಡ್ಗೆ, ಹಾಗೆ ಮಗನಿಗೆ. ಮಗಳು ತಿನ್ನಲ್ಲ, ಅವಳು ತುಂಬ ಕಡಿಮೆ ತಿಂತಾಳೆ ಪಾಯಸ. ನನ್ನ ಮಗ ಸೇಮಿಗೆ ಪಾಯಸ ಮಾತ್ರ ತಿಂತಾನೆ, ಉಳಿದ ಪಾಯಸ ಯಾವುದೂ ತಿನ್ನಲ್ಲ. ಸೊ ಹಾಗಾಗಿ ಬಿಸಿ ಮಾಡಿ ಈಗೊಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಇಷ್ಟೇ ಸ್ನೇಹಿತರೆ, ಒಂದು ತಂಗಿ ಮನೆ ವೀಡಿಯೋನ 2 ಸಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಅಲ್ಲಿಗೆ ಹೋದರೆ ವಾಪಸ್ ನಾನು ವೀಡಿಯೋ ಮಾಡ್ತೀನಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ನಿಮಗೆ ಇಷ್ಟ ಆಗಿದೆ, ನಾನು ಮಾಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಮಾತ್ರ ನನಗೆ ತಿಳಿಸ್ಬೇಡಿ. ದಯವಿಟ್ಟು ಫೀಡ್ಬ್ಯಾಕ್ ಕೊಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.